ಮಾಕ್ ಡ್ರಿಲ್ ಇವತ್ತು ನಡಿಬೇಕಾಗಿತ್ತು. ಬಟ್ ನಿನ್ನೆಯಿಂದ ಎಲ್ರಿಗೂ ಒಂದು ಸಣ್ಣ ಅನುಮಾನ ಏನಿತ್ತು ಅಂತಂದ್ರೆ, ಶ್ರೀನಗರದಲ್ಲಿ ಒಂದಿನ ಮುಂಚೆ ಮಾಕ್ ಡ್ರಿಲ್ ಮಾಡಿ ಇಲ್ಲಿಗೆ ಇವತ್ತು ಮಾಕ್ ಡ್ರಿಲ್ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ನಾವು ಮುಂದೆ ಏನೋ ಮಾಡ್ಲಿಕ್ಕಿದೀವಿ ಅಂತ. ಇವತ್ತು ಮಾಡಬೇಕಾಗಿರೋದು ಮಾಕ್ ಡ್ರಿಲ್ ಅಲ್ಲ, ಇವತ್ತು ಮಾಡಬೇಕಾಗಿರೋದು ನಾವು ನಿಜವಾದ ಡ್ರಿಲ್ ಮಾಡಬೇಕಾಗಿದೆ. ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಬರಬಹುದಾ ಅಂತ ಕೇಳಿದ್ರೆ ಒಂದು ಚಾನ್ಸ್ ಏನಿದೆ ಅಂತಂದ್ರೆ ಅವರು ಡ್ರೋನ್ಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂತ ಒಂದು ಆತಂಕ ಖಂಡಿತವಾಗಿಯೂ ಇದೆ. ಆದ್ರೆ ಡ್ರೋನ್ಗಳನ್ನು ತಡಿಲಿಕ್ಕೆ ಬೇಕಾಗಿರುವ ಈಗ್ಲಾ ಅನ್ನುವಂತ ಹ್ಯಾಂಡ್ ಹೆಲ್ಡ್ ರಾಕೆಟ್ ಲಾಂಚರ್ ಗಳನ್ನ ಭಾರತ ರಷ್ಯಾದಿಂದ ಇತ್ತೀಚೆಗೆ ತರಿಸಿಕೊಂಡಿರೋದ್ರಿಂದ ಅವುಗಳು ಕೂಡ ಒಳ ಬರಲಾರದು. ಆದರೆ ಇಡೀ ದೇಶಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕು ಯುದ್ಧ ಅಂದ್ರೆ ಹೇಗಿರುತ್ತೆ ಅಂತ, ಬರೀ ಬಾರ್ಡರ್ ಸ್ಟೇಟ್ಸ್ ಅಲ್ಲ ನಾವು ಕೂಡ. ಹೀಗಾಗಿ ಮಾಕ್ ಡ್ರಿಲ್ ನಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಆ ಸೈರನ್ ಸಿಸ್ಟಮ್ ಗಳನ್ನ ರೆಡಿ ಮಾಡಿಟ್ಕೋಬೇಕು. ಸೊ ಪಾಕಿಸ್ತಾನಕ್ಕೆ ಇದು ಒಂದು ಎಚ್ಚರಿಕೆ, ನೀವು ಯುದ್ಧಕ್ಕೆ ರೆಡಿ ಆಗಿದ್ದೀರೋ ಇಲ್ವೋ, ನೀವು ವೀಕ್ ಆಗಿರುವಂತ ಭಿಕಾರಿ ಆಗಿರುವಂತ ನೀವು ರೆಡಿ ಆಗಿದ್ದೀರೋ ಇಲ್ವೋ, ಎಲ್ಲ ದಿಕ್ಕಿನಿಂದಲೂ ಸಮರ್ಥವಾಗಿರುವ ನಾವು ಬೆಂಗಳೂರಿನಲ್ಲಿರುವಂತ ಕೇರಳದಲ್ಲಿರುವಂತ ಸಾಮಾನ್ಯ ಜನರನ್ನು ಕೂಡ ಯುದ್ಧಕ್ಕೆ ಸಿದ್ಧವಾಗಿಸಿದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಬಹಳ ವಿಶಿಷ್ಟವಾಗಿರುವಂತ ಸಂಗತಿ ಅಂತ ನನಗನ್ಸುತ್ತೆ. ಮಾಕ್ ಡ್ರಿಲ್ ನಲ್ಲಿ ಬ್ಲಾಕ್ಔಟ್ ನ ಸಂಗತಿ, ಅದು ಯಾವ್ದಾದ್ರು ಯುದ್ಧ ವಿಮಾನಗಳು ಅಟ್ಯಾಕಿಗೆ ಅಂತ ಬರುವಾಗ ಅವುಗಳಿಗೆ ಲೈಟ್ ಕಾಣಬಾರದು ಅನ್ನುವ ದೃಷ್ಟಿಯಿಂದ ಬ್ಲಾಕ್ಔಟ್ ಮಾಡ್ತಾರೆ. ಆಯಾ ಕಾಲಘಟ್ಟದಲ್ಲಿ ನಾವು ಅದಕ್ಕೆ ಸಿದ್ಧರಾಗಬೇಕು. ಇಡೀ ಕರೆಂಟ್ ಹೋದಾಗ, ಕತ್ತಲಿದ್ದಾಗ ನಾವು ಲೈಟ್ ಕಾಣದಂತೆ ಅದನ್ನ ಮುಚ್ಚಿಟ್ಕೊಳ್ಳುವಂತ, ಲೈಟ್ಸ್ ಅನ್ನು ಆಫ್ ಮಾಡುವಂತ ಪ್ರಕ್ರಿಯೆ ಆಗಬೇಕು. ನಿಜವಾದ ಯುದ್ಧ ಶುರುವಾದಾಗ ಸ್ವತಃ ಈ ದೇಶವೇ ಬ್ಲಾಕ್ಔಟ್ ಮಾಡುವಂತ ಪ್ರಯತ್ನವನ್ನ ಮಾಡಬಹುದು. ನಾವು ಅದಕ್ಕೆ ಸಿದ್ಧವಾಗಬೇಕು. ಅಫ್ಕೋರ್ಸ್ ಆ ಸ್ಥಿತಿವರೆಗೂ ಪಾಕಿಸ್ತಾನ ನಮ್ಮನ್ನು ಕೊಂಡೊಯ್ಯುವಂತ ತಾಕತ್ತು ಪಾಕಿಸ್ತಾನಕ್ಕಿಲ್ಲ. ಬಟ್ ಯುದ್ಧ ಮಾಡಿ ಅಂತ ನಾವು ಹೇಳಬೇಕಾದಾಗ ಆ ಯುದ್ಧಕ್ಕೆ ತೆರಬೇಕಾಗಿರುವಂತ ಪ್ರೈಸ್ ಏನು ಅಂತ ನಮಗೂ ಗೊತ್ತಿರಬೇಕು. ಆ ಕಾರಣಕ್ಕೋಸ್ಕರ ಟ್ರೈನ್ ಆಗಬೇಕು. ನನಗೆ ಒಂದೇ ಒಂದು ವಿಶೇಷ ಏನು ಅಂತಂದ್ರೆ, ಈ ಯುದ್ಧದಲ್ಲಿ ಬೆಂಗಳೂರಿಗೆ ಅಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಅಫೆಕ್ಟ್ ಆಗಬಹುದಾಗಿರುವಂತ ಎಲ್ಲ ಅವಕಾಶಗಳು ಇವೆ, ಆದ್ರೆ ಆಗೋದಿಲ್ಲ, ಡೆಫಿನೆಟ್ಲಿ ಆಗೋದಿಲ್ಲ. ಆದ್ರೆ ನಾವು ಕೂಡ ಇದನ್ನ ನೋಡಬೇಕು. ಯಾಕೆ ಅಂತಂದ್ರೆ ಹಿಂದೂಗಳಲ್ಲಿ ಅಥವಾ ಭಾರತೀಯರಲ್ಲಿ ಕ್ಷಾತ್ರ ತೇಜ ಕಡಿಮೆ ಆಗೋಗಿದೆ ಅಂತ ಎಲ್ಲರೂ ಹೇಳುವಾಗ, ಇವತ್ತು ಈ ಮಾಕ್ ಡ್ರಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮೂಲಕ ಯುದ್ಧದ ಒಂದು ಸಣ್ಣ ಝಲಕ್ ನಾವು ಅನುಭವಿಸ್ತೀವಲ್ಲ, ಕರೆಂಟ್ ತೆಗೆಯೋದು, ನಮಗೆ ನೆಟ್ವರ್ಕ್ ಇಲ್ಲದೆ ಇರೋ ತರ ಆಗೋದು, ಇವೆಲ್ಲವನ್ನು ಇವರೊಂದು ಪ್ರಯತ್ನ ಮಾಡ್ತಾರೆ. ಎಲ್ಲೋ ಸೈರನ್ ಬರುತ್ತೆ, ಸೈರನ್ ಬಂದಾಗ ನಾವು ಮನೆಯೊಳಗೆ ಹೋಗಿ ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ಪ್ರಯತ್ನ ಮಾಡೋದ್ರ ಮೂಲಕ ಒಂದು ಲಾಭ ಏನಾಗುತ್ತೆ ಅಂತಂದ್ರೆ ಆ ಕ್ಷಾತ್ರ ತೇಜವನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ 50-100 ವರ್ಷಗಳ ಕಾಲ ಇವತ್ತು ಇದನ್ನ ಪ್ರಾಕ್ಟೀಸ್ ಮಾಡಿರುವಂತ ಹುಡುಗ ತಾನು ತನ್ನ ಮುಂದಿನ ಪೀಳಿಗೆಗೆ ಈ ಕಥೆಯನ್ನು ಹೇಳ್ತಾನಲ್ಲ, ಅವರೆಲ್ಲರೂ ಕೂಡ ಆ ಕ್ಷಾತ್ರ ತೇಜದಿಂದ ಬೆಳಗೋದಿದೆಯಲ್ಲ, ಆ ಕಾರಣಕ್ಕೋಸ್ಕರ ಮಾಕ್ ಡ್ರಿಲ್ ಆಗಬೇಕು, ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ.